ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಇವತ್ತು 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ LBA ಆಧಾರಿತವಾಗಿರ್ತಕ್ಕಂಥ ಒಂದು ಘಟಕ ಪರೀಕ್ಷೆ. ಸೊ ಇಲ್ಲಿ 3 ಅಧ್ಯಾಯಗಳ ಕೂಡಿಕೊಂಡು ಒಂದು ಘಟಕ ಪರೀಕ್ಷೆ ಆಗಿರ್ತದೆ. ಆಮೇಲೆ ಮರುಸಿಂಚನ ಕೂಡ ಇದರಲ್ಲಿ ಸೇರ್ಪಡೆ ಆಗಿರ್ತದೆ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನೋಡ್ರಿ, ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಇಲ್ಲಿ ನಿಮಗೆ ಕೊಟ್ಟಿರ್ತೀನಿ, ನೋಡ್ಬೋದು ನೀವೇ. ಓಕೆ, ಸೊ ಮೊದಲಿಗೆ ಏನಪ್ಪ ಅಂದ್ರೆ ಈ 8ನೇ ತರಗತಿಯ ಸಮಾಜ ವಿಜ್ಞಾನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಧ್ಯಾಯಗಳನ್ನು ಮೊದಲಿಗೆ ಇಲ್ಲಿ ನೋಡ್ತಾ ಹೋಗೋಣ. ಸೊ ಅಧ್ಯಾಯಗಳು ಯಾವಪ್ಪ ಅಂದ್ರೆ ಆಧಾರಗಳು ಅಂತಕ್ಕಂಥ ಮೊದಲನೇ ಅಧ್ಯಾಯ. ನೆಕ್ಸ್ಟು ಭಾರತ ವರ್ಷ, ಇಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥ ಒಂದು ಅಧ್ಯಾಯ ಇದೆ. ಇನ್ನು ರಾಜ್ಯಶಾಸ್ತ್ರದಲ್ಲಿ ಏನಪ್ಪ ಅಂದ್ರೆ ರಾಜ್ಯಶಾಸ್ತ್ರ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತಕ್ಕಂಥ ಅಧ್ಯಾಯ ಇದೆ. ಸೊ ಈ ಒಂದು ಅಧ್ಯಾಯಗಳ 3 ಅಧ್ಯಾಯಗಳ ಕೂಡಿಕೊಂಡು ಒಂದು ಘಟಕ ಪರೀಕ್ಷೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಿ. ಇನ್ನು ಮರುಸಂಚನ ಭಾಗದಲ್ಲಿ ನೋಡಿದಾಗ ಮೂಲಾಧಾರಗಳು 1, ಮೂಲಾಧಾರಗಳು 2 ಅಂತೇಳಿ ಇಲ್ಲಿ ಮರುಸಂಚನದಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟು ಇಲ್ಲಿ ಮೊದಲಿಗೆ ಏನು ಮಾಡ್ತಾ ಹೋಗೋಣ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಆಮೇಲೆ ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ ಯಾವುದಂತಂದ್ರೆ ಮುಖ್ಯ ಪ್ರಶ್ನೆ 1ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಆಧಾರಗಳು ಎಂದರೇನು ಅಂತೇಳಿ ಒಂದು ಪ್ರಶ್ನೆ. ಆಮೇಲೆ ಜಿಯೋಗ್ರಫಿ ಕೃತಿಯನ್ನು ರಚಿಸಿದವರು ಯಾರು ಅಂತೇಳಿ. ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರಗಳನ್ನು ಹೊಂದಿರುವ ಪರ್ವತ ಶ್ರೇಣಿ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇದೆ. ಚರಿತ್ರೆಯ ಪೂರ್ವಕಾಲ ಎಂದರೇನು ಅಂತೇಳಿ ಮತ್ತೊಂದು ಪ್ರಶ್ನೆ. ಇನ್ನು 5ನೇದು ಪಾಲಿಟಿಕ್ಸ್ ಎಂಬ ಪದವು ಗ್ರೀಕ್ನ ಯಾವ ಪದದಿಂದ ಉತ್ಪತ್ತಿಯಾಗಿದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ಅಧ್ಯಯನ ಸ್ಥಾನಮಾನ ನೀಡಿಕೊಟ್ಟಿರ್ತಕ್ಕಂಥ ಕೊಟ್ಟವರು ಯಾರು ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ರಾಜ್ಯಶಾಸ್ತ್ರಕ್ಕೆ ಗ್ರೀಕರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಯಾವ ಅಂತೇಳಿ. ಇನ್ನು ಪ್ರಾಚೀನ ಕೈಗಾರಿಕೆಗಳ ಒಂದು ನೆಲೆಗಳು ಹೇಗೆ ಹುಟ್ಟಿಕೊಂಡವು ಅಂತೇಳಿ ಒಂದು ಪ್ರಶ್ನೆ ಇದೆ. 9ನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತೇಳಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 10ನೇ ಪ್ರಶ್ನೆ ಯಾವಪ್ಪ ಅಂತಂದ್ರೆ ಭಾರತದ ಇತಿಹಾಸ ತಿಳಿಯಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. 3 ಅಂಕದ ಒಂದು ಪ್ರಶ್ನೆ. ಇನ್ನು ಭಾಗ 2ರಲ್ಲಿ ನೋಡೋದಾದ್ರೆ ಮರುಸಿಂಚಿನ ಭಾಗ. ಮೂಲಾಧಾರಗಳು 1 ಮೇಲೆ ಮೂಲಾಧಾರಗಳು 2 ಅಂತೇಳಿ ಈ 2 ಮೂಲಾಧಾರಗಳ ಕೂಡಿಕೊಂಡು 5 ಬಹುವಾಕ್ಯ ಪ್ರಶ್ನೆಗಳನ್ನು ನಾವಿಲ್ಲಿ ನೀಡಿರ್ತೇವೆ. ಅದನ್ನು ಇಲ್ಲಿ ನೋಡಬಹುದು. ಮೊದಲೇ ಪ್ರಶ್ನೆ ಶಾಸನಗಳು ಯಾವ ವಿಭಾಗಕ್ಕೆ ಸೇರಿವೆ ಅಂತೇಳಿ ಒಂದು ಪ್ರಶ್ನೆ ಇದೆ. 2ನೇದು ಕೆಂಪು ಕೋಟೆ ಯಾವ ಮೂಲಕ್ಕೆ ಸೇರುತ್ತದೆ ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. 3ನೇದು ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು ಅಂತೇಳಿದೆ. ನೆಕ್ಸ್ಟು ರಾಜತರಂಗಿಣಿ ಕೃತಿಯನ್ನು ಬರೆದಿರ್ತಕ್ಕಂಥ ಕವಿ ಯಾರು ಅಂತೇಳಿದೆ. ನಾಣ್ಯಗಳಿಂದ ಯಾವ ವಿಷಯ ಹೆಚ್ಚು ತಿಳಿಯುತ್ತದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಉತ್ತರ ಸಹಿತ ಏನು ಮಾಡ್ತಾ ಹೋಗೋಣ ಅಂತಂದರೆ ಇಲ್ಲಿ ನೋಡ್ತಾ ಹೋಗೋಣ. ಮಾದರಿ ಉತ್ತರಗಳನ್ನು ಇಲ್ಲಿ ಕೊಟ್ಟಿರ್ತೀನಿ ನೋಡಿ. ಮೊದಲೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಮೊದಲೇ ಪ್ರಶ್ನೆ ಯಾವಪ್ಪ ಅಂತಂದ್ರೆ ಆಧಾರಗಳು ಎಂದರೇನು ಅಂತೇಳಿ. ಆಧಾರಗಳು ಎಂದರೆ ಅಂತಂದ್ರೆ ಇತಿಹಾಸ ರಚನೆಗೆ ಸಹಕಾರಿಯಾಗ್ತಕ್ಕಂಥ ಕಟ್ಟಡ, ಶಾಸನ, ನಾಣ್ಯ, ಕೃತಿಗಳು, ಅವಶೇಷಗಳು, ಮೌಖಿಕ ಪರಂಪರೆಗಳಿಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ಆಧಾರಗಳು ಅಂತೇಳಿ ಕರಿತೀವಿ. 2ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಜಿಯೋಗ್ರಫಿ ಕೃತಿಯನ್ನು ರಚಿಸಿದವರು ಯಾರು ಅಂತೇಳಿ. ಯಾರು ರಚಿಸ್ತಾರಪ್ಪ ಅಂತಂದ್ರೆ ಟಾಲ್ಮಿ ಅಂತಕ್ಕಂಥವ್ರು ಈ ಒಂದು ಜಿಯೋಗ್ರಫಿ ಕೃತಿಯನ್ನು ರಚನೆ ಮಾಡ್ತಾರೆ. 3ನೇ ಪ್ರಶ್ನೆ ಜಗತ್ತಿನ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರತಕ್ಕಂಥ ಪರ್ವತ ಶ್ರೇಣಿ ಯಾವುದು ಅಂಥೇಳಿ. ಪರ್ವತ ಶ್ರೇಣಿ ಯಾವುದು ಅಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿ ಅಂತಕ್ಕಂಥದ್ದು. 4ನೇದು ಚರಿತ್ರೆಯ ಪೂರ್ವಕಾಲ ಎಂದರೇನು ಅಂತೇಳಿದೆ. ಇಲ್ಲಿ ಉತ್ತರ ಏನಂತಂದ್ರೆ ಮಾನವನು ಲೇಖನ ಕಲೆಯನ್ನು ಕಂಡು ಹಿಡಿಯುವುದಕ್ಕೂ ಮೊದಲಿನ ಕಾಲ, ಅದಕ್ಕೇನಂತೇಳಿ ಕರಿತೀವಿ ಅಂತಂದ್ರೆ ಚರಿತ್ರೆಯ ಪೂರ್ವಕಾಲ ಅಂತೇಳಿ ಕರಿತೀವಿ. 5ನೇದು ಪಾಲಿಟಿಕ್ಸ್ ಎಂಬ ಪದವು ಗ್ರೀಕ್ನ ಯಾವ ಪದದಿಂದ ಉತ್ಪತ್ತಿಯಾಗಿದೆ. ಯಾವ ಪದ ಅಂತಂದ್ರೆ ಪೊಲೀಸ್ ಅಂತಕ್ಕಂಥ ಒಂದು ಪದದಿಂದ ಉತ್ಪತ್ತಿಯಾಗಿದೆ. 6ನೇದು ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ಅಧ್ಯಯನದ ಸ್ಥಾನಮಾನ ಕೊಟ್ಟವರು ಯಾರು ಅಂತೇಳಿ. ಯಾರು ಕೊಡ್ತಾರೆ ಅಂತಂದರೆ ಗ್ರೀಕರು ಇಲ್ಲಿ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕೊಡ್ತಾರೆ ರಾಜ್ಯಶಾಸ್ತ್ರಕ್ಕೆ. ಮುಖ್ಯ ಪ್ರಶ್ನೆ 2ರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರಕ್ಕೆ ಗ್ರೀಕರ ಕೊಡುಗೆಗಳನ್ನು ತಿಳಿಸಿ ಅಂತೇಳಿ. ಗ್ರೀಕರ ಕೊಡುಗೆಗಳು ಯಾವತ್ತಂದಾಗ ಗ್ರೀಕ್ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಇವರು ಶ್ರೇಷ್ಠವಾಗಿರ್ತಕ್ಕಂಥ ರಾಜಕೀಯ ಚಿಂತಕರು ಆಗಿದ್ದರು ಗ್ರೀಕ್ ಒಂದು ದೇಶದ. ನೆಕ್ಸ್ಟು ಪ್ಲೇಟೋನ ರಿಪಬ್ಲಿಕ್ ಅಂತಕ್ಕಂಥ ಕೃತಿಯಲ್ಲಿ ರಾಜ್ಯಶಾಸ್ತ್ರದ ಒಂದು ಉಲ್ಲೇಖನವನ್ನು ನೋಡ್ತೀವಿ. ಇದು ಕೂಡ ಏನಂತಂದ್ರೆ ಒಂದು ಕೊಡುಗೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ.
ಅರಿಸ್ಟಾಟಲ್ನು ಪೊಲಿಟಿಕ್ಸ್ ಅಂತಕ್ಕಂಥ ಗ್ರಂಥವನ್ನು ಏನು ಮಾಡ್ತಾನೆ ಅಂತಂದ್ರೆ ರಚನೆ ಮಾಡ್ತಾನೆ. ಪೊಲಿಟಿಕ್ಸ್ ಅಂತಕ್ಕಂಥ ಗ್ರಂಥದಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಏನಿದೆ ಅಂತಂದ್ರೆ ಉಲ್ಲೇಖ ಅಥವಾ ಮಾಹಿತಿ ಸಿಗುತ್ತದೆ. ಅರಿಸ್ಟಾಟಲ್ ಅವರಿಗೇನಪ್ಪ ಅಂದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತಕ್ಕಂಥ ಗೌರವವನ್ನು ಕೂಡ ಇಲ್ಲಿ ನೀಡಲಾಗಿದೆ. ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಯಾರಂತಂದರೆ ಇಲ್ಲಿ ಗ್ರೀಕರು ಅಂತೇಳಿ ನೋಡ್ತೀವಿ. ಇನ್ನು 8ನೇ ಪ್ರಶ್ನೆ, ಪ್ರಾಚೀನ ಕೈಗಾರಿಕಾ ನೆಲೆಗಳು ಹೇಗೆ ಹುಟ್ಟಿಕೊಂಡವು ಅಂತೇಳಿ. ಸೊ ಅಂದಿನ ಮಾನವ ಉಳಿವಿಗೆ ಶಿಲೆಗಳ ಪರಿಕರಗಳ ಏನಪ್ಪ ಅಂದ್ರೆ ಅನಿವಾರ್ಯವಾಗಿದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಒಂದು ಸ್ಥಳಗಳನ್ನು ಏನು ಮಾಡ್ತಿದ್ದೆ ಅಂತಂದ್ರೆ ವಾಸಕ್ಕಾಗಿ ಆಯ್ಕೆಯನ್ನು ಮಾಡ್ಕೊಳ್ತಿದ್ರು. ಇನ್ನು ಮಾನವ ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ತಯಾರಿಸ್ತಾನೆ. ಸೊ ಇಂಥ ಪ್ರದೇಶಗಳನ್ನು ಕೈಗಾರಿಕಾ ನೆಲೆಗಳಂತೇಳಿ ನಾವಿಲ್ಲಿ ಭಾವಿಸಲಾಗಿದೆ. ಸೊ ಹೀಗೆ ಕೈಗಾರಿಕಾ ನೆಲೆಗಳಂತೇಳಿ ಹುಟ್ಟಿಕೊಂಡವು ಅಂತೇಳಿ ನಾವು ನೋಡ್ತೀವಿ. ಇನ್ನು 9ನೇ ಪ್ರಶ್ನೆ ಏನಪ್ಪ ಅಂದ್ರೆ ರಾಜ್ಯಶಾಸ್ತ್ರದ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತೇಳಿದ. ಪ್ರಾಮುಖ್ಯತೆಯಲ್ಲಿ ನೋಡಿದಾಗ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯದ ಒಂದು ಸಂವಿಧಾನ ಆಮೇಲೆ ಕಾನೂನುಗಳ ಬಗ್ಗೆ ಏನು ಮಾಡುತ್ತೆ ಅಂದರೆ ಜ್ಞಾನವನ್ನು ಒದಗಿಸಿಕೊಡುತ್ತದೆ. ರಾಜ್ಯಶಾಸ್ತ್ರವು ಸರ್ಕಾರದ ಅಂಗಗಳಾಗಿರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳು ಮತ್ತು ಅವುಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಏನು ಮಾಡುತ್ತಪ್ಪ ಅಂದ್ರೆ ತಿಳುವಳಿಕೆಯನ್ನು ಕೊಡ್ತದೆ. ಇಲ್ಲಿ ಒಂದು ಸ್ವಲ್ಪ ಅಕ್ಷರಗಳು ಇಲ್ಲಿ ಏನಾಗ್ಯಾವ ಅಂತಂದ್ರೆ ಸ್ಪೇಸು ಆಗಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ರಾಜ್ಯಶಾಸ್ತ್ರ ಏನಪ್ಪ ಅಂದ್ರೆ ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದರ ಮೂಲಕ ಸರ್ಕಾರ ಮತ್ತು ಒಂದು ಪ್ರತಿನಿಧಿಗಳು ಜಾಗೃತವಾಗಿಯೂ ಮತ್ತು ಸಕ್ರಿಯವಾಗಿಯೂ ಸೇರುವಂತೆ ನೋಡಿಕೊಳ್ತದೆ. ನೆಕ್ಸ್ಟು ರಾಜ್ಯಶಾಸ್ತ್ರವು ಏನಪ್ಪ ಅಂದ್ರೆ ಈ ಒಂದು ಜ್ಞಾನ ನಾಯಕರುಗಳು ಮತ್ತು ಸಮಾಜ ಸೇವಕರುಗಳನ್ನು ಮತ್ತು ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಇಲ್ಲಿ ಸಹಾಯಕ ಆಗ್ತದೆ ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 10ನೇ ಪ್ರಶ್ನೆ ಏನಂತಂದ್ರೆ 10ನೇ ಪ್ರಶ್ನೆ ಏನಪ್ಪ ಅಂದ್ರೆ ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಏನಪ್ಪ ಅಂದ್ರೆ ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ ಎಂಬಂತೇಳಿ ಏನು ಮಾಡ್ತೀವಿ ಅಂದ್ರೆ 2 ಭಾಗವನ್ನು ಮಾಡ್ತೀವಿ. ಅದೇ ರೀತಿ ಆಯಾ ಕಾಲಘಟ್ಟಗಳನ್ನು ಲಿಖಿತ ಸಾಹಿತ್ಯ ಅಂತೇಳಿ ನೋಡ್ತೀವಿ. ಇನ್ನು ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಏನು ಮಾಡ್ತಾವ ಅಂದ್ರೆ ಇಲ್ಲಿ ಸಾಹಿತ್ಯಗಳು ಬಿಂಬಿಸ್ತಾವೆ. ಇತಿಹಾಸಕಾರರಿಗೆ ಏನಪ್ಪ ಅಂದ್ರೆ ಐತಿಹಾಸಿಕ ಮಾಹಿತಿ ವಿಶ್ಲೇಷಣೆ ಮಾಡಲಿಕ್ಕೆ ಸಹಕಾರಿ ಆಗ್ತವೆ. ಅಷ್ಟೇ ಏನಪ್ಪ ಅಂದ್ರೆ ದೇಶೀಯ ಒಂದು ಸಾಹಿತ್ಯ ರಚಿಸುವಲ್ಲಿ ಕೊಟ್ಲಿನ ಅರ್ಥಶಾಸ್ತ್ರ ಆಗಿರ್ಬೋದು, ಹಾಲಿನ ಗಾಥಾ ಸಪ್ತಶತಿ ಆಗಿರ್ಬೋದು, ಆಮೇಲೆ ಬಾಣಭಟ್ಟನ ಒಂದು ಹರ್ಷಚರಿತ್ರೆ ಆಗಿರ್ಬೋದು, ಆಮೇಲೆ ಪಂಪನ ಒಂದು ವಿಕ್ರಮಾರ್ಜನ ವಿಜಯ ಆಗಿರ್ಬೋದು, ನೆಕ್ಸ್ಟ್ ಏನಪ್ಪ ಅಂದ್ರೆ ಬೌದ್ಧ ತ್ರಿಪಿಟಕಗಳು, ಆಮೇಲೆ ಶ್ರೀ ವಿಜಯನ ಒಂದು ಕವಿರಾಜ ಮಾರ್ಗ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಏನಾಗ್ತವಪ್ಪ ಅಂದ್ರೆ ದೇಶೀಯ ಸಾಹಿತ್ಯವನ್ನು ರಚನೆ ಮಾಡುವಲ್ಲಿ ಸಹಕಾರಿ ಆಗ್ತವೆ ಅಂತೇಳಿ ನೋಡ್ತೀವಿ. ಅದೇ ರೀತಿ ವಿದೇಶಿ ಸಾಹಿತ್ಯವಾಗಿರ್ತಕ್ಕಂಥ ಮೆಗಸ್ತನಿಸ್ನ ಇಂಡಿಕಾ ಅಂತಕ್ಕಂಥ ಒಂದು ಗ್ರಂಥ ಆಗಿರ್ಬೋದು. ಅಷ್ಟೇ ಅಲ್ಲದೆ ವ್ಯಾನ್ಸ್ಯಾಂಗನ ಒಂದು ಸಿಯುಕಿ ಗ್ರಂಥ, ಆಮೇಲೆ ಟಾಲ್ಮಿ ಬರೆದಿರ್ತಕ್ಕಂಥ ಜಿಯೋಗ್ರಫಿ ಅಂತಕ್ಕಂಥ ಒಂದು ಗ್ರಂಥ ಆಗಿರ್ಬೋದು. ಇನ್ನು ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ ಏನು ಕೃತಿಗಳದಾವಲ್ಲ, ಸೊ ಇವುಗಳಿಗೆ ಏನಪ್ಪ ಅಂದ್ರೆ ವಿದೇಶಿ ಸಾಹಿತ್ಯ ಆಗಿರ್ತಾವೆ ಅಂತೇಳಿ ನೋಡ್ತೀವಿ. ಇನ್ನು ಸಾಹಿತ್ಯಗಳೇನಪ್ಪ ಅಂದ್ರೆ ಆಯಾ ಕಾಲದ ಒಂದು ಇತಿಹಾಸವನ್ನು ರಚಿಸುವಲ್ಲಿ, ಆಮೇಲೆ ರಾಜ್ಯವಂಶಗಳು, ರಾಜರು, ಅವರ ಸಾಧನೆ, ಅಂದಿನ ಎಲ್ಲ ರೀತಿಯ ಒಂದು ಪರಿಸ್ಥಿತಿಗಳು, ಆಮೇಲೆ ಯುದ್ಧಗಳಾಗಿರ್ಬೋದು, ಸೊ ಅವುಗಳ ಒಂದು ಪರಿಣಾಮಗಳಾಗಿರ್ಬೋದು. ಸೊ ಇವೆಲ್ಲಗಳ ಮೇಲೆ ಏನಾಗ್ತಿತ್ತಪ್ಪ ಅಂದ್ರೆ ಈ ಸಾಹಿತ್ಯಗಳಂತಕ್ಕಂಥಗಳು ಬೆಳಕು ಚೆಲ್ಲುತ್ತವೆ ಅಂತೇಳಿ ನೋಡ್ತೀವಿ. ಇನ್ನು ಭಾಗ 2ರಲ್ಲಿ ಮರುಸಿಂಚನ ಅಂತಕ್ಕಂಥ ಭಾಗ ಇದೆ. ಸೊ ಅದರಲ್ಲಿ ಮೂಲಾಧಾರಗಳು 1, ಮೂಲಾಧಾರಗಳು 2 ಅಂತೇಳಿ ಇದರಲ್ಲಿ 5 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ. ಸೊ ಅವು ಯಾವಪ್ಪ ಅಂತಂದ್ರೆ ಮೊದಲೇದು ಶಾಸನಗಳು ಯಾವ ವಿಭಾಗಕ್ಕೆ ಸೇರಿವೆ ಅಂತೇಳಿ ಮೊದಲೇ ಪ್ರಶ್ನೆ ಇತ್ತು. ಅದಕ್ಕೆ ಉದಾಹರಣೆ ಉತ್ತರ ಯಾವುದಪ್ಪ ಅಂದ್ರೆ ಪುರಾತತ್ವ ಆಧಾರ ಅಂತೇಳಿ ನೋಡ್ತೀವಿ. 2ನೇ ಪ್ರಶ್ನೆ ಏನಿತ್ತಂದ್ರೆ ಕೆಂಪು ಕೋಟೆ ಯಾವ ಮೂಲಕ್ಕೆ ಸೇರುತ್ತದೆ ಅಂತೇಳಿ. ಸೊ ಯಾವ ಮೂಲ ಅಂತಂದ್ರೆ ಪುರಾತತ್ವ ಮೂಲ ಅಂತೇಳಿ ನೋಡ್ತೀವಿ. 3ನೇದು ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ಯಾರಂತಂದ್ರೆ ಇಲ್ಲಿ ಚಾಣಕ್ಯ ಅಥವಾ ಕೌಟಿಲ್ಯ ಅಂತಕ್ಕಂಥ ಉತ್ತರ ಆಗ್ತದೆ. 4ನೇದು ರಾಜತರಂಗಿಣಿ ಅಂತಕ್ಕಂಥ ಕೃತಿಯ ಕವಿ ಯಾರು ಅಂತೇಳಿ ಪ್ರಶ್ನೆ ಇತ್ತು. ಸೊ ಇಲ್ಲಿ ಯಾರಂತಂದ್ರೆ ಕಲ್ಲಣ ಅಂತಕ್ಕಂಥ ಒಬ್ಬ ಕವಿ. ಲಾಸ್ಟ್ ಕೊನೆಯ ಪ್ರಶ್ನೆ, ನಾಣ್ಯಗಳಿಂದ ಯಾವ ವಿಷಯ ಹೆಚ್ಚು ತಿಳಿಯುತ್ತದೆ ಅಂತೇಳಿ. ಸೊ ಯಾವ ವಿಷಯ ಇತ್ತು ಅಂದ್ರೆ ಆರ್ಥಿಕ ಸ್ಥಿತಿ ಅಥವಾ ಆರ್ಥಿಕ ವಿಷಯದ ಕುರಿತು ನಾಣ್ಯಗಳು ತಿಳಿಸ್ತವೆ. ಇದಿಷ್ಟು ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇನ್ನು ಸಂಕ್ಷಿಪ್ತವಾಗಿರ್ತಕ್ಕಂಥ ನೀಲನಕ್ಷೆಯನ್ನು ಇಲ್ಲಿ ನಾನು ನೀಡಿದ್ದೀನಿ, ನೀವು ನೋಡಬಹುದು.
ಓಕೆ, ಇದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ 8ನೇ ತರಗತಿ LB ಆಧಾರಿತವಾಗಿರ್ತಕ್ಕಂಥ ಘಟಕ ಪರೀಕ್ಷೆ ಆಗಿರ್ತದೆ. ಸೊ 3 ಅಧ್ಯಾಯಗಳು ಕೂಡಿಕೊಂಡು ಆಗಿರ್ತದೆ. ಇನ್ನು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.